ನಮಸ್ತೆ ಕರುನಾಡು, ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್. ಇಂದು ನಮ್ಮೂರಿನ ಆನೆಕಲ್ಲಿನ ಬಳಿ ಇರುವಂತಹ ತೆಲಗರಳ್ಳ ಗೇಟ್ ಬಳಿ ಇಂದು ಗುರುಪೌರ್ಣಮಿ ಪ್ರಯುಕ್ತ ಶ್ರೀ ಸದ್ಗುರು ಸಾಯಿಬಾಬಾರವರಿಗೆ ಭಾಳ ವಿಶೇಷವಾಗಿ ಹೋಮವನ ಕಾರ್ಯಕ್ರಮಗಳನ್ನು ಮಾಡಲಾಯಿತು. ಬನ್ನಿ ಈ ಒಂದು ಎಲ್ಲ ಹೋಮವನ ಕಾರ್ಯಕ್ರಮಗಳ ತುಣುಕು ನೋಟವನ್ನು ನೋಡ್ಕೊಂಬರೋಣ ನನ್ನೆಲ್ಲ ವೀಕ್ಷಕರೇ. पूर्णमदच्यते पूर्णस्य पूर्णादाय पूर्णमेवावशिष्यते जमानो विर्भे अहेडमानो वरुणेको तिरुजुगं समानाय प्रमोजे नमः स्वाहाय नमः वरुणाय त्वा वरुणाय नमः वरुणाय नमः वरुणाय नमः त्वा तमेव विश्वदस्वामरश्मियं दवाभाय संगते नमः स्वाहा चन्द्रग्रहाय नमः चन्द्रग्रहादिदेवता प्रत्ययदेवतायै नमः देवता प्रत्ययदेवतायै नमः तद्दत्वाज्ञाप्रतिजागृहेण मिता पौर्ते सकं सृजेतामयञ्च वनगण्वकं स्वापत्रमिवानामन्वाय स्वाग्रहादिदेवता प्रत्ययदेवतायै नमः ओम बृहत्तते अतयधर्य अरहः देवता प्रत्ययदेवतायै नमः. सहस्रशीर्षा पुरुषः सहस्राक्ष सहस्रपादं स भूमिं विश्वतोर्त्वाम् अद्यतिष्ठपादं स भूमिं विश्वतोर्त्वाम् अद्यतिष्ठदशाङ्गुलं पुरुष एवेकदं सर्वं यद्भूतं यज्जभव्यं भूतामृतत्वशेषानः यदन्नेनातिरोहति एतावानस्य महिमा अतोज्यायागं शपूरुषः पादोऽस्येह अबभात् पुनः ततो विश्वन्विक्रामत शासनानशनेहभि तस्मात् विराडजायत विराजोऽधिपूरुषः
ಹಳ್ಳಿ ರೋಡ್ಡು ತೆಲಗರಹಳ್ಳಿ. ಇಲ್ಲಿ ನೆಲೆಸಿರುವ ಸಾಯಿಬಾಬಾ ಅವರು ಅದು ನಾವು ಮಾಡಲಿಲ್ಲ, ತಾನಾಗ ಅವರೇ ಏನು ಬೇಕೋ ಅವ್ರು ಮಾಡಿಸ್ಕೊಂತಾರೆ ಅಷ್ಟೇ. ಬಿಟ್ರೆ ನಾವು ಅನ್ಕೊಂಡಿದ್ದು ಏನು ನಡೆಯೋದಿಲ್ಲ. ಆ ತಂದೆ ಏನು ಆಜ್ಞೆ ಬರುತ್ತೋ ಅದೇ ಇಲ್ಲಿ ನಡೆಯೋದು. ಪೂಜೆ ಅಷ್ಟೇನೆ, ಪ್ರತಿಯೊಂದು ನಮ್ಮ ಸ್ವಾಮಿಗಳಿಗೆ ಏನನ್ನು ಹೇಳ್ಬೇಕಾದ್ರೂ ಅಷ್ಟೇನೆ. ನನ್ನ ಮೈಂಡಿಂದ ಏನು ಬರೋದಿಲ್ಲ, ತಾನ ಏನ್ ಬರ್ತೋ ದಡೀರ್ ಅಂತ ಅವ್ರಿಗೆ ಹೇಳ್ಬಿಡ್ತೀನಿ, ಸ್ವಾಮಿ ಈ ತರ ಮಾಡ್ಬೇಕಂತೆ ಆಜ್ಞೆ ಆಗಿದೆ, ಮಾಡ್ಬೇಕು, ಇದೇ ಮಾಡ್ಬೇಕು, ಇದಕ್ಕೆ ನಾವು ಏನು ಮಾಡಕ್ಕೆ ಬೇರೆ ಆಗಲ್ಲ ಅಂತೇಳಿ. ನಾವ್ ಏನೇ ಮಾಡ್ಬೇಕು ಅನ್ಕೊಂಡ್ರೆ ಕೂಡ ನಾಳೆ ನಾವು ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅದು ಇವತ್ತೇ ಆ ಕೆಲಸ ಆಗೋಗುತ್ತೆ. ನಮ್ಮ ಕೈಲಿ ಏನು ಇವತ್ತು ಮಾಡಕ್ಕಾಗಲ್ವೋ ಅದನ್ನ ನಮ್ಮ ಕೈಲಿ ಇವತ್ತೇ ಮಾಡಿಸ್ತಾರೆ. ಏನು ನಮ್ಮ ಹತ್ರ ಇರೋದಿಲ್ವೋ ಆ ವಸ್ತು ಇಮಿಡಿಯೇಟ್ ನಮ್ಮ ಕೈಗೆ ಸಿಕ್ಬಿಡುತ್ತೆ. ನಾವು ಏನ್ ಅನ್ಕೊಂತೀವೋ ನಮ್ಮ ಹತ್ರ ಆಗೋದಿಲ್ಲ ಇವತ್ತು ಅನ್ಕೊಂಡು ಈ ಸಾರಿ ನಾವು ಗುರುಪನ್ನ ಮಾಡಕ್ಕಾಗಲ್ಲ, ಎಲ್ಲ ನಮ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಏನು ಆಗ್ತಾ ಇಲ್ಲ ಅಂತ ನಾವ್ ಅನ್ಕೊಂಡಿವಿ. ಗುರುಪರ್ಯ ನಾವು ಅನ್ಕೊಂಡಿದ್ದಕ್ಕಿಂತ ಡಬ್ಬಲ್ ಆಗಿ ಟ್ರಿಬಲ್ ಆಗಿ ಚೆನ್ನಾಗಾಯ್ತು. ಆ ತರ ನಮ್ಮ ಗುರುಗಳು ನಮಗೆ ಕೈ ಬಿಡದೆ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾರೆ. ತಂದೆ ಅವರು ಮುಖಾಂತರ ಅವ್ರು ಹೇಳ್ದಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಹೊರತು ನನ್ನ ಸ್ವಂತದ್ದು ಇಲ್ಲಿ ಏನೂ ಇಲ್ಲ, ನಾನು ಅನ್ನೋದು ಯಾವುದೂ ಇಲ್ಲ. ಇಲ್ಲೆಲ್ಲ ಅವ್ರು ನಡ್ಸ್ಕೊಂಡು ಹೋಗ್ತಾ ಇರೋದಷ್ಟೇ. ಧನ್ಯವಾದಗಳು ಸರ್. ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಸದ್ಗುರು ಸಾಯಿನಾಥಾಯ ನಮೋ ನಮಃ. ಇಲ್ಲಿ ತೆಲಗರಹಳ್ಳಿ ಗ್ರಾಮದಲ್ಲಿ ಇರುವಂತಹ ಶ್ರೀ ಸದ್ಗುರು ಸಾಯಿನಾಥ ದೇವಾಲಯದಲ್ಲಿ ಪ್ರತಿನಿತ್ಯ ಅಂದರೆ ಮಂಗಳವಾರ ಬಂದು ಶ್ರೀ ಮಹಾಪಂಚಮುಖಿ ಮಹಾಗಣಪತಿ ದತ್ತಾತ್ರೇಯ ಸ್ವಾಮಿ ಮತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪ್ರತಿನಿತ್ಯ ಮಂಗಳವಾರ ಅಭಿಷೇಕ ನಡೆಯುತ್ತದೆ ಮತ್ತು ಇಲ್ಲಿ ನಾಗಮ್ಮಗು ಸಮೇತ ನಡೆಯುತ್ತದೆ. ತದನಂತರ ಪ್ರತಿ ಗುರುವಾರ ಶ್ರೀ ಸದ್ಗುರು ಸಾಯಿನಾಥ ಅವರಿಗೆ ಕ್ಷೀರಾಭಿಷೇಕ ನಡೆಯಲಾಗುತ್ತದೆ. ತದನಂತರ ಸೋಮವಾರದಂದು ಬೆಳಗ್ಗಿನ ಜಾವ ಶ್ರೀ ವಾಸುಕಿ ಸರ್ಪರಾಜ ಅವರಿಗೆ ಪ್ರತಿನಿತ್ಯ ಅಭಿಷೇಕ ಮಾಡಲಾಗುತ್ತದೆ ಮತ್ತು ಗುರುವಾರ ಸಾಯಿಬಾಬಾರಿಗೆ ಆರತಿ ಪೌರ್ಣಮಿ ಪೂಜೆ. ಶ್ರೀ ಸದ್ಗುರು ಸಾಯಿನಾಥ ಅವರಿಗೆ ಪ್ರತಿ ಪೌರ್ಣಮಿಗೆ ವಿಶೇಷವಾಗಿ ಹೋಮ ಪೂಜೆಗಳನ್ನು ಮಾಡಿಕೊಡಲಾಗುತ್ತದೆ ಮತ್ತು ಅಮಾವಾಸ್ಯೆ ದಿವಸ ಬಂದು ಅಮ್ಮನವರಿಗೆ ವಿಶೇಷವಾಗಿ ಪೂಜೆ ಮಾಡಲಾಗುತ್ತದೆ. ಕಲಶ ಆರಾಧನೆ ಮಾಡಿ ತದನಂತರ ಹೋಮ ಪೂಜೆಗಳನ್ನು ಮಾಡಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಸಹ ಮಾಡಲಾಗುತ್ತದೆ. ಇಲ್ಲಿ ಯತ್ಸುಕೇನ ಅನಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ. ಇಂದು ಇವತ್ತಿನ ವಿಶೇಷ ದಿವಸ ಅಂದ್ರೆ ಗುರು ಪೌರ್ಣಮಿ. ಯಾಕಂದ್ರೆ ಎಲ್ಲಾ ಕಡೆಯಲ್ಲೂ ಗುರುವಿನ ಅನುಗ್ರಹ ವಿಶೇಷವಾಗಿ ಸಿಗ್ತಕ್ಕಂಥ ದಿನ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಗುರು ಪೌರ್ಣಮಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಈ ಒಂದು ಸ್ಥಳ ತೆಲಗರಹಳ್ಳಿ ಅಂತ ಹೇಳಿ ಈ ಒಂದು ಸ್ಥಳದಲ್ಲಿ ಸದ್ಗುರು ಶಿರಡಿ ಸಾಯಿನಾಥರ ದೇವಾಲಯವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ವೆಂಕಟೇಶಣ್ಣವರಿಗೆ ಸಂಕಲ್ಪ ಆಗಿ ಹೋದ ವರ್ಷ ಯಾವ ಡೇಟ್ ಅಣ್ಣ, ಹೋದ ವರ್ಷ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಈ ಒಂದು ದೇವಾಲಯ 1 ವರ್ಷದಲ್ಲೇ ಬೃಹದಾಕಾರವಾಗಿ ಬೆಳೆದಿದೆ. ಸಕಲ ಭಕ್ತಾದಿಗಳನ್ನ ಆಕರ್ಷಣೆ ಮಾಡ್ತಾ ಇದೆ, ಅವರ ಸಂಕಷ್ಟಗಳನ್ನ ನಿವಾರಣೆ ಮಾಡ್ತಾ ಇದೆ. ಇವತ್ತಿನ ದಿನ ವಿಶೇಷವಾಗಿ ಗುರು ಪೌರ್ಣಮಿಯ ದಿನ. ವಿಶೇಷವಾಗಿ ಎಲ್ಲಾ ಕಲಶಗಳನ್ನ ಈ ಕಡೆ ತೋರಿಸಿ ಹೇಳ್ತೀನಿ. ಎಲ್ಲಾ ಕಲಶಗಳನ್ನ ನವಗ್ರಹ, ಮಹಾಮೃತ್ಯುಂಜಯ, ಪಂಚಕಲಶ, ಸಭಾದಿ ದೇವತೆಗಳು, ಇಂದ್ರಾದಿ ದಿಕ್ಪಾಲಕರು, ಮತ್ತೆ ಏಕಾದಶಿ ರುದ್ರರು, ಉಮಾಮಹೇಶ್ವರ, ಲಕ್ಷ್ಮೀನಾರಾಯಣ ಮತ್ತು ಪ್ರಧಾನ ಸದ್ಗುರು ಸಾಯಿನಾಥ ಕಲಶ ಸ್ಥಾಪನೆಗಳನ್ನು ಮಾಡಿ ತದನಂತರ ಹೋಮ ಹವನಾದಿಗಳನ್ನ ಈ ಒಂದು ಶುಭ ಸಂದರ್ಭದಲ್ಲಿ ನೆರವೇರಿಸಿ ಸದ್ಗುರು ಶಿರಡಿ ಸಾಯಿನಾಥರಿಗೆ ಪೌರ್ಣಮಿ ಆರತಿಯನ್ನ, ವಿಶೇಷವಾಗಿ ಮಹಾಪೌರ್ಣಮಿ ಆರತಿಯನ್ನ ಮಾಡಿ ಇಲ್ಲಿ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ವಿನಯ್ ಶಾಸ್ತ್ರಿ ಇವರು ತುಂಬಾ ಅದ್ಭುತವಾಗಿ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿನಿತ್ಯ ಚಾಚು ಚುಪ್ಪದೆ ಸಮಯ ವಿಘ್ನ ಆಗದಂತೆ ಪ್ರತಿದಿನ ಆ ಒಂದು ದೇವರ ಕಾರ್ಯವನ್ನ ನಡೆಸ್ಕೊಂಡು ಸಾಂಗೋಪಾಂಗವಾಗಿ ಭಕ್ತರನ್ನ ಆಕರ್ಷಣೆ ಮಾಡೋದ್ರಲ್ಲಿ ಅರ್ಚಕರ ಪಾತ್ರ ಪ್ರಮುಖವಾಗಿರ್ತದೆ. ಅಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರ್ತಕ್ಕಂಥ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ವಿನಯ್ ಶಾಸ್ತ್ರಿಗಳು ಮತ್ತು ಇಲ್ಲಿನ
ಸ್ಥಾಪಕರು ಮತ್ತು ಆಡಳಿತಾಧಿಕಾರಿಗಳು ವೆಂಕಟೇಶ್ ಅಣ್ಣವರು ಇಲ್ಲಿ ಏನೇ ಒಂದು ಕುಂದುಕೊರತೆಗಳು, ಸಣ್ಣದಾಗಿರ್ತಕ್ಕಂಥ ಕುಂದುಕೊರತೆಗಳು ಬಂದರೂ ಸಹಿತ ಎಲ್ಲವನ್ನ ಮೊದಲು ಇಲ್ಲಿ ಸ್ಥಳದಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ನಿವಾರಣೆ ಮಾಡಿ ತನ್ನ ಸ್ವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಅಷ್ಟು ಡೆಡಿಕೇಶನ್ ಅನ್ನ ಈ ಒಂದು ಸ್ಥಾನಕ್ಕೆ ಇವರು ಕೊಟ್ಟಿದ್ದಾರೆ. ಇವರಿಗೂ ಆ ಪರಮಾತ್ಮನ ಆಶೀರ್ವಾದ ಸದಾ ಸಂಪೂರ್ಣವಾಗಿ ಈ ಒಂದು ಗುರು ಪೌರ್ಣಮಿಯ ವಿಶೇಷವಾಗಿ ಅವರಿಗೆ ಆಶೀರ್ವಾದ ಇರಲಿ. ಎಲ್ಲರಿಗೂ ಈ ಒಂದು ಗುರು ಪೌರ್ಣಮಿ ಇಂದ ಪರಮಾತ್ಮನ ಆಶೀರ್ವಾದ ಎಲ್ಲರಿಗೂ ಆಗ್ಲಿ ಅಂತ ಹೇಳಿ ಈ ಒಂದು ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಶುಭಂ ಭೂಯಾತ್. ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ವಿವಾಹ ನಿಧಾನ ಆಗ್ತಕ್ಕಂಥದ್ದು ಮತ್ತು ಸಂತಾನ ನಿಧಾನ ಆಗ್ತಕ್ಕಂಥದ್ದು, ಮನೆಯಲ್ಲಿ ತೊಂದರೆಗಳಿರ್ತಕ್ಕಂಥದ್ದು, ಈ ರೀತಿ ಏನೇ ಒಂದು ತೊಂದರೆಗಳು, ಸಂಸಾರ ತಾಪತ್ರಗಳಿಂದ ಹಿಡಿದು ಪ್ರತಿಯೊಂದು ಏನೇ ಒಂದು ತೊಂದರೆಗಳಿದ್ರೂ ಇಲ್ಲಿ ಬಂದು ಶಾಂತಿ ಮಾಡಿಸೋದ್ರ ಮುಖಾಂತರ ಅವರಿಗೆ ಒಳ್ಳೇದಾಗಿದೆ. ಸುಮಾರು ಜನಕ್ಕೆ ವಿವಾಹ ಆಗದೆ ಇರ್ತಕ್ಕಂಥವ್ರಿಗೆ ಇಲ್ಲಿ ವಾಸುಕಿ ದೇವತಾ ಪೂಜೆಯನ್ನ ಮಾಡಿ ಸರ್ಪಶಾಂತಿ ಮಾಡೋದ್ರಿಂದ ಅವರಿಗೆ ವಿವಾಹ ಪ್ರಾಪ್ತಿಯಾಗಿದೆ. ಸಂತಾನ ಇಲ್ಲದವರೆಗೂ ಸಹಿತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪೂಜೆ ಮಾಡಿ ಅವರಿಗೂ ಸಂತಾನ ಪ್ರಾಪ್ತಿಯಾಗಿದೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರು ಬಲ, ನಿಮ್ಮ ಜಾತಕದಲ್ಲಿ ಗೋಚಾರ ರೀತಿಯ ಏನಾದ್ರೂ ಗುರು ಬಲ ಇಲ್ಲದೆ ಇದ್ರೆ ಈ ಒಂದು ಸ್ಥಾನಕ್ಕೆ ಬಂದು ಸ್ವಾಮಿಗೆ ಆರತಿಯನ್ನ ಮಾಡಿದರೆ, ಬೆಲ್ಲದ ಆರತಿಯನ್ನ ಮಾಡಿದ್ರೆ ಅವರಿಗೆ ಗುರುಬಲ ಪ್ರಾಪ್ತಿಯಾಗಿ ಅವರು ಅನ್ಕೊಂಡಿದ್ದು ಶೀಘ್ರವಾಗಿ ನೆರವೇರುತ್ತದೆ. ಅದರಿಂದ ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ, ಯಾಕಂದ್ರೆ ಮಹಾಮಹಿಮವಾಗಿರ್ತಕ್ಕಂಥ ಸ್ವಾಮಿ ಇಲ್ಲಿ ಎಲ್ಲರ ಕಷ್ಟವನ್ನ ನಿವಾರಣೆ ಮಾಡ್ತಾ ಹೋಗ್ತಾರೆ. ಅದರಿಂದ ಎಲ್ಲರೂ ತಮ್ಮ ಕಷ್ಟಗಳನ್ನ ಪರಮಾತ್ಮನ ಪಾದಗಳಲ್ಲಿ ಇಟ್ಟು ಅವರ ಸೇವೆಯನ್ನ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ವಿಚಾರವನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಶುಭಂ ಭೂಯಾತ್.